ದಿನಗಳು ಕಳ್ ಕ್ಲಾಸಿಕ್ ಇದೇ ಒಂದು ಟೈಟಲ್ ಹತ್ತಿರದಲ್ಲಿರುವಂಥ ಬಲರಾಮನ ದಿನಗಳು ಅಂತಂದಾಗ ಅದೇ ಥರದ ಒಂದು ಮೈಂಡ್ ಸೆಟ್ ಜನ ಬಂದಿರ್ತಾರೆ. ಸೊ ಜನರ ಒಂದು ನಿರೀಕ್ಷೆ ಅಂತ ಸಿನಿಮಾ ಗೆದ್ದಿದೆ ಸರ್. ಯಾಕಂದರೆ ಒಂದು ಅವ್ರು ಕೊಟ್ಟಂಥ ರಿವ್ಯೂನಲ್ಲಿ ಗೊತ್ತಾಗ್ತಿದೆ. ಎಷ್ಟು ಖುಷಿ ಇದೆ ಸರ್. ಭಾಳ ಖುಷಿ ಆಗ್ತಿದೆ. ಕನ್ನಡಿಗರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಹಳ ಸೂಕ್ಷ್ಮವಾದ, ಬಹಳ ತುಂಬ ಚಾಚು ತಪ್ಪದೆ ಸಿನಿಮಾ ನೋಡೋಂಥ ಜನ. ಅವರು ಎಲ್ಲ ಸಿನಿಮಾನೂ ಒಪ್ಪುವಂಥವ್ರಲ್ಲ. ಒಂದು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತಂದರೆ ಅವರು ಅದನ್ನು ಒಂದು ಹಿಂದಿ, ಮಲಯಾಳಂ, ತಮಿಳ್ ಆ ಸಿನಿಮಾಗಳಿಗೆ ಹೋಲಿಸಿ ನೋಡ್ತಾರೆ. ಅಂಥದ್ರಲ್ಲಿ ಬಲರಾಮನ ದಿನಗಳನ್ನು ಅವರು ಇಷ್ಟಪಟ್ಟಿದ್ದಾರೆ. ನಾನು ಬಹಳ ಗೌರವದಿಂದ, ಬಹಳ ಭಯಭಕ್ತಿಯಿಂದ ಅವ್ರಿಗೋಸ್ಕರ, ಕನ್ನಡಿಗರಿಗೋಸ್ಕರ ಈ ಸಿನಿಮಾ ಮಾಡಿದೆ. ಅವ್ರು ಈ ಸಿನಿಮಾ ನೋಡಿದ್ದಾರೆ, ಅವರ ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ, ನಮ್ಮ ಇಡೀ ತಂಡದ ಮೇಲೆ ಅವರ ಪ್ರೀತಿಯನ್ನು ತೋರಿಸಿದ್ದಾರೆ. ನನಗೆ ತುಂಬ ಕೃತಜ್ಞತೆ ಹಾಗೂ ನಮ್ರತೆಯಿಂದ ನಾನು ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಆ ದಿನಗಳು ಸಿನಿಮಾದ ಒಂದು ಫ್ಲೇವರ್ ಈ ಒಂದು ಸಿನಿಮಾದಲ್ಲೂ ಇದೆ. ಕೊತ್ವಾಲ್ ಡೆತ್ತು ಏನಿದೆ ಅದನ್ನು ಲೈಟಾಗಿ ತೋರಿಸಿದ್ದೀರಾ. ಸೊ ಅವಾಗಿನ ಒಂದು ಟ್ರೆಂಡಿಗೂ ಇವಾಗಿನ ಟ್ರೆಂಡಿಗೆ ಹೇಗೆ ಮ್ಯಾಚ್ ಮಾಡಿದ್ವಿ? ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಅದರ ವೇಗ, ನಾನು ಕತೆ ಹೇಳುವ ವೇಗ ಏನಿತ್ತು ಅದು ಇಷ್ಟು ಸ್ಪೀಡಾಗಿರಲಿಲ್ಲ. ಸ್ವಲ್ಪ ನಿಧಾನವಾದ ಗತಿಯಲ್ಲಿ ಹೇಳಿದೆ. ಯಾಕೆಂದರೆ ಆಗ 18 ವರ್ಷದ ಹಿಂದೆ ಆ ರೀತಿಯ ಪೇಷನ್ಸ್ ಕೂಡ ಇತ್ತು. ಆದರೆ 18 ವರ್ಷದ ನಂತರ ನನಗೆ ಗೊತ್ತು ಜನರ ಅಭಿರುಚಿ ಹಾಗೂ ಸಿನಿಮಾ ನೋಡುವ ರೀತಿ ಬದಲಾಗಿದೆ. ಅದರಂತೆ ನಾನು ಕೂಡ ಅಪ್ಡೇಟ್ ಆಗಬೇಕಾಗಿದೆ. ಆ ಅಪ್ಡೇಟೆಡ್ ನರೇಷನ್ನು ಆ ದಿನಗಳು ಏನಿದೆ ಅದು ಬಲರಾಮನ ದಿನಗಳು. ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಈಸ್ ಬಲರಾಮನ ದಿನಗಳು ಅಂತ. ಸರ್, ಇವಾಗ ಸಿನಿಮಾದ ಕ್ಲೈಮ್ಯಾಕ್ಸನ್ನು ನೀವು ಸಿನಿಮಾದ ಮಿಡ್ಲಲ್ಲೇ ಇಟ್ಕೊಟ್ಟಿದ್ದೀರಾ ಹೇಗೆ? ನನ್ನ ಪ್ರಕಾರ ಇದರ ಕ್ಲೈಮ್ಯಾಕ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಯಾವ ಘಟನೆ ಯಾಕೆ ನಡೀತು, ಹೇಗೆ ನಡೀತು ಅನ್ನೋದು ಮುಖ್ಯ. ಈಗ ನಮಗೆ ಆ ದಿನಗಳಲ್ಲಿ ಕೂಡ ಕೊತ್ವಾಲ್ ರಾಮಚಂದ್ರ ಏನಾಯಿತು ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ಯಾಕಾಯಿತು, ಹೇಗಾಯಿತು ಅನ್ನೋಕ್ಕೋಸ್ಕರ ನೋಡಿದ್ರು. ಈ ಸಿನಿಮಾ ಕೂಡ ಆ ರೀತಿಯ ಒಂದು ಸಿನಿಮಾ. ಈ ರೀತಿ ಒಂದು ದಶಕ 85ರಿಂದ 95ರ ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಏನಾಯಿತು ಅನ್ನೋದು ಇಡೀ ಒಟ್ಟಾರೆ ಚಿತ್ರಣವನ್ನು ಒಂದು ಕಾಲ್ಪನಿಕ ಕಥೆಯ ಮೂಲಕ ಹೇಳೋಕೆ ಪ್ರಯತ್ನ ಪಟ್ಟಿದೆ. ಸಿನಿಮಾದ ಸೀನ್ಗಳನ್ನು ನಾವು ನೋಡಿದರೆ ನೀವು ಕಾಲ್ಪನಿಕ ಅಂತ ರಿಲೀಸ್ಗೆ ಅಂತ ಮುಂಚೆ ಹೇಳ್ತಾ ಇದ್ರಿ. ಬಟ್ ಸಿನಿಮಾದ ಸೀನ್ಗಳು ನೋಡ್ತಾ ಇದ್ರೆ ಅದು ಕಾಲ್ಪನಿಕ ಅಲ್ಲ, ನಿಜದ ಅಂಶವನ್ನೇ ಹೆಸರು ಚೇಂಜ್ ಮಾಡ್ಕೊಂಡು ಮಾಡಿದ್ದೀರಾ ಅನಿಸ್ತಿದೆ. ನನಗೆ ಖಂಡಿತ ನಿಜ ಜೀವನದ ಅನೇಕ ಘಟನೆಗಳ, ವ್ಯಕ್ತಿಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದು 100% ಸತ್ಯ ಅಂತ ಹೇಳೋಕ್ಕೆ ನನಗೆ ಧೈರ್ಯ ಇಲ್ಲ, ಅಥವಾ ನಾನು ಅದು ಸರಿನೂ ಆಗೋದಿಲ್ಲ. ಸ್ಫೂರ್ತಿ ಇದೆ. ನೀವು ಸಿನಿಮಾ ನೋಡಿದಾಗ ನೀವೇ ಹೇಳಿ ಯಾರು ಅಂತ. ಬಲರಾಮನ ವಿಚಾರ ರೌಡಿಗಳಂದರೆ ಸಮಾಜದಲ್ಲಿ ನೋಡೋ ರೀತಿಯ ಬದಲಾಗುತ್ತೆ. ಅವ್ರು ಬರೋಕ್ಕೂ ಒಂದು ಹಿನ್ನೆಲೆ ಇರುತ್ತೆ. ಬಲರಾಮಲ್ಲೂ ಕೂಡ ಒಂದು ಲೆಕ್ಕಾಚಾರ ಕೆಟ್ಟದೆಲ್ಲ ವಿಚಾರಗಳು ಅರ್ಧಾಗ್ತಿರೋದ್ರಲ್ಲಿ ಒಂದು ಅವನಲ್ಲೂ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅನ್ನೋ ಇದು ಸಿನಿಮಾ ಕಾಣಿಸುತ್ತೆ. ಸೊ ತುಂಬ ಆಳವಾಗಿ ಅಧ್ಯಯನ ಮಾಡಿದೆ ಬಲರಾಮ. ನನ್ನ ಪ್ರಕಾರ ನೀವು ಅಂಡರ್ವರ್ಲ್ಡಿನ ಯಾವುದೇ ವ್ಯಕ್ತಿಯ ಕಥೆಯನ್ನು ಹುಡುಕಿದಾಗ ಅವರಲ್ಲಿ ನನ್ನ ಪ್ರಕಾರ ಬರೀ ಅಂಡರ್ವರ್ಲ್ಡ್ ಅಲ್ಲ, ಇಡೀ ಜೀವನದಲ್ಲಿ ಕೂಡ ಯಾರೂ ಕಪ್ಪು ಅಥವಾ ಬಿಳಿಯಾಗಿರೋದಿಲ್ಲ. ಎಲ್ಲರೂ ಒಂದು ಮಧ್ಯದ ಎಲ್ಲರಲ್ಲೂ ಒಳ್ಳೆತನ ಇರುತ್ತೆ, ಕೆಟ್ಟತನ ಇರುತ್ತೆ. ಬಲರಾಮ ಕೂಡ ಆ ಥರ ವ್ಯಕ್ತಿ. ಆತನಲ್ಲಿ ತುಂಬ ಅದ್ಭುತವಾದ ಗುಣಗಳಿತ್ತು. ಆತನನ್ನು ತುಂಬ ಜನರ ಪ್ರೀತಿ ಗಳಿಸಿದ್ರು. ಜಯರಾಮ್ ಕೂಡ. ಸೊ ಆ ರೀತಿ ಬಲರಾಮನ ಕತೆ, ಆತ ಒಂದು ತುಂಬ ಅದ್ಭುತವಾದ ಲವ್ ಸ್ಟೋರಿ ಇತ್ತು ಅವರ ಲೈಫಲ್ಲಿ. ಅದೆಲ್ಲವನ್ನು ಸೆರೆ ಹಿಡುವ ಪ್ರಯತ್ನ ನಮ್ಮ ಈ ಬಲರಾಮನ ದಿನಗಳು. ಓಕೆ ಸರ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.